ವೆಲ್ಕಮ್ ಟು ನಮ್ಮ ಮಾರಲ್ ಕಥೆಗಳು. ಇಂದಿನ ನಮ್ಮ ಕಥೆ ಮೂರ್ಖ ಕತ್ತೆ. ಒಮ್ಮೆ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಟ್ಟೆ ತೊಳೆಯುವವನು ವಾಸಿಸುತ್ತಿದ್ದ. ಅವನ ಜೊತೆ ಒಂದು ಬಡ ಮುದ್ದಾದ ಕತ್ತೆ ಇತ್ತು. ಪ್ರತಿದಿನ ಭಾರವಾದ ಬಟ್ಟೆಗಳ ಗುಡ್ಡನ್ನು ಹೊತ್ತು ನದಿಗೆ ಹೋಗಿ ಮತ್ತೆ ಮನೆಗೆ ಬರುತ್ತಿತ್ತು ಆ ಕತ್ತೆ. ಆದರೆ ಎಷ್ಟೇ ದುಡಿಯುತ್ತಿದ್ದರೂ ಅದಕ್ಕೆ ಸರಿಯಾಗಿ ಆಹಾರ ಸಿಗಲಿಲ್ಲ. ಹಸಿವಿನಿಂದ ಕತ್ತೆಯು ನರಳುತ್ತಿತ್ತು. ರಾತ್ರಿಯಾದಾಗ ಅದು ನಿಧಾನವಾಗಿ ಹತ್ತಿರದ ಹೊಲಗಳಿಗೆ ಹೋಗಿ ಹಸಿರು ಬೆಳೆಗಳನ್ನು ಮೇಯುತ್ತಿತ್ತು. ಅಲ್ಲಿ ಅದಕ್ಕೆ ಸ್ವಲ್ಪ ಸಂತೋಷ ಸಿಗುತ್ತಿತ್ತು. ಒಂದು ರಾತ್ರಿ ಕತ್ತೆಗೆ ಒಂದು ನರಿ ಸಿಕ್ಕಿತು. ನರಿ ನಗುತ್ತಾ ಕೇಳಿತು, ಸ್ನೇಹಿತ, ನೀನು ಏಕೆ ಇಷ್ಟು ದುಃಖದಲ್ಲಿದ್ದೀಯಾ? ಕತ್ತೆ ತನ್ನ ಕತೆ ಹೇಳಿತು. ನರಿ ಕೇಳಿತು, ಅರ್ಥ ಮಾಡಿಕೊಂಡಿತು. ಆ ರಾತ್ರಿ ಒಂದು ಸುಂದರ ಸ್ನೇಹ ಶುರುವಾಯಿತು. ಒಂದು ದಿನ ಕತ್ತೆ ಉಲ್ಲಾಸದಿಂದ ಹೇಳಿತು, ಸ್ನೇಹಿತ, ಟೊಮೆಟೊಗಳ ಹೊಲ ಇಲ್ಲೇ ಹತ್ರದಲ್ಲಿದೆ. ಅದು ತುಂಬಾ ರಸಮಯವಾಗಿದೆ. ಇಂದು ರಾತ್ರಿ ನಾವು ಅಲ್ಲಿ ಹೋಗೋಣ, ನಮ್ಮ ರಾಜಭೋಜನ ಸವಿಯೋಣ ಎಂದು ಕತ್ತೆಗೆ ಹೇಳಿತು. ಅದರಂತೆ ಇಬ್ಬರೂ ಹೊಲಕ್ಕೆ ಹೋಗಿ ತಿಂದು ತಿಂದು ತುಂಬ ಸಂತೋಷಪಟ್ಟರು. ಕತ್ತೆಗೆ ತುಂಬ ಆನಂದವಾಯಿತು. ಅದು ತಿಂದು ಮುಗಿದ ನಂತರ ಕತ್ತೆಗೆ ಹಾಡಬೇಕು ಅನ್ನಿಸಿತು. ನರಿ ಗಾಬರಿಯಾಗಿ ಹೇಳಿತು, ಇಲ್ಲ ಇಲ್ಲ, ದಯವಿಟ್ಟು ಹಾಡಬೇಡ. ಆದರೆ ಕತ್ತೆ ಕೇಳಲಿಲ್ಲ. ಕತ್ತೆ ಜೋರಾಗಿ ಕೂಗಿತು, ಹುಯ್ ಹುಯ್ ಹುಯ್. ಆ ಶಬ್ದ ರೈತರನ್ನು ಎಚ್ಚರಿಸಿತು. ನರಿ ಭಯದಿಂದ ಓಡಿತು. ಆದರೆ ಕತ್ತೆ ಹಿಡಿಯಲ್ಪಟ್ಟಿತು. ರೈತರು ಕತ್ತೆಯ ಕುತ್ತಿಗೆಗೆ ಭಾರವಾದ ಮರದ ತುಂಡು ಕಟ್ಟಿದರು. ಕತ್ತೆಯ ಕಣ್ಣುಗಳಲ್ಲಿ ನೀರಿನ ಹನಿ ಮೂಡಿತು. ನಾನು ಸ್ನೇಹಿತನ ಮಾತು ಕೇಳಬೇಕಿತ್ತು. ಕತ್ತೆಗೆ ತನ್ನ ತಪ್ಪು ಅರ್ಥವಾಯಿತು. ನೀತಿಕಥೆ. ಪ್ರತಿ ಕೆಲಸಕ್ಕೂ ಸಮಯ ಮತ್ತು ಸ್ಥಳ ಇರಬೇಕು. ಒಳ್ಳೆಯ ಸಲಹೆಯನ್ನು ಕಡೆಗಣಿಸಬಾರದು. ಇದನ್ನೇ ಹೇಳುತ್ತಾರೆ, ಜಾಣತನವೇ ನಿಜವಾದ ಶಕ್ತಿ. ಇಂದಿನ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.